ಲೋಕ ಪೊಲೀಸರ ಬಿ ರಿಪೋರ್ಟ್ ಬಗ್ಗೆ ಆದೇಶ ಸದ್ಯಕ್ಕಿಲ್ಲ. ಇದು ಕೋರ್ಟ್ ಕೊಟ್ಟಂತಹ ಸೂಚನೆ. ಹುಡಾ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆಸಲು ಪೊಲೀಸರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಸೂಚನೆ ಹೊರಬಿದ್ದಿದೆ. ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಅಂತಿಮ ವರದಿ ಬಳಿಕವೇ ಬಿ ರಿಪೋರ್ಟ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಇನ್ನೂ ಪೂರ್ಣಗೊಳಿಸದ ಹಿನ್ನೆಲೆ ತನಿಖೆಯನ್ನ ಮುಂದುವರಿಸುವುದಕ್ಕೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಡ್ಜ್ ಸಂತೋಷ್ ಗಜಾನನ್ ಭಟ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಲ್ಲಿಸಿದಂತಹ ಬಿ ರಿಪೋರ್ಟ್ ವಿರುದ್ಧವಾಗಿ ತಕರಾರು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸ್ನೇಹಮಯಿ ಕೃಷ್ಣ ಹಾಗೆ ಇಡಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು. ಈ ಕುರಿತಂತೆ ಇವತ್ತು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಫೈನಲ್ ಆಗಿ ಲೋಕಾಯುಕ್ತ ವರದಿಯನ್ನ ಮುಂದಿನ ಮೇ 7ರೊಳಗೆ ಸಂಪೂರ್ಣ ವರದಿಯನ್ನ ನೀಡಬೇಕು. ಆನಂತರದಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕೋರ್ಟ್ ಹೇಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಮೇ 7ರ ಒಳಗಾಗಿ ಸಂಪೂರ್ಣವಾದ ವರದಿಯನ್ನ ಲೋಕಾಯುಕ್ತ ಪೊಲೀಸರು ನೀಡಬೇಕು, ಆನಂತರದಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಅಂದ್ರೆ ಸದ್ಯ ಇವತ್ತು ಕೋರ್ಟ್ ಏನೆಲ್ಲಾ ವಿಚಾರಗಳನ್ನ ತಿಳಿಸಿದೆ, ಜೊತೆಗೆ ಮುಂದಿನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ರಮೇಶ್? ಮಧು, ಈ ಕೇಸ್ನಲ್ಲಿ ಮೇ 7ನೇ ತಾರೀಕಲ್ಲಿ ಅಷ್ಟರಲ್ಲಿ ಲೋಕಾಯುಕ್ತ ಪೊಲೀಸರು ಸಂಪೂರ್ಣವಾದಂಥ ತನಿಖೆ ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಬೇಕು. ಅದಾದ ಬಳಿಕ ಅಷ್ಟೇ ಬಿ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ಬೋದು ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕೋರ್ಟ್ ಈ ಅಭಿಪ್ರಾಯ ವ್ಯಕ್ತಪಡಿಸೋದ ಕಾರಣ ಏನಂತಂದರೆ, ಹಿಂದೆ ಲೋಕಾಯುಕ್ತ ಪೊಲೀಸರು ಏನು ವರದಿ ಸಲ್ಲಿಸಿದ್ರು ಅದು ಕಂಪ್ಲೀಟ್ ಅಂತಿಮ ವರದಿ ಆಗಿರಲಿಲ್ಲ. ಕೇವಲ 14 ಸೈಟ್ಗೆ ಸಂಬಂಧಪಟ್ಟಂತೆ ಮಾತ್ರ 4 ಆರೋಪಿಗಳು ಯಾರಿದ್ರು, ಸಿದ್ದರಾಮಯ್ಯ ಮತ್ತು ಅವ್ರ ಪತ್ನಿ ಮತ್ತು ಅವ್ರ ಬಾಮೈದ ಮತ್ತು ಭೂ ಮಾಲೀಕ, ಇವರು ವಿರುದ್ಧ ಮಾತ್ರ ಬಿ ರಿಪೋರ್ಟನ್ನು ಸಲ್ಲಿಸಿದ್ರು. ಉಳಿದವರ ವಿರುದ್ಧ ಇನ್ವೆಸ್ಟಿಗೇಷನ್ ಮುಂದುವರಿಸೋದಕ್ಕೆ ಅನುಮತಿ ಕೊಡಿ ಅಂತೇಳಿ ಕೇಳಿದರು. ಹೀಗಾಗಿ ಲೋಕಾಯುಕ್ತ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಈ FIRಗೆ ಸಂಬಂಧಪಟ್ಟಂತೆ ಅದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿರಲಿಲ್ಲ. ಹೀಗಾಗಿ ಇವರು ಅರ್ಧಂಬರ್ಧ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಸಂಪೂರ್ಣವಾದಂಥ ತನಿಖೆಯನ್ನು ನಡೆಸಲಿ, ಸಂಪೂರ್ಣ ದಾಖಲಾತಿಗಳು ಕೋರ್ಟ್ಗೆ ಲಭ್ಯ ಆಗಲಿ. ಆ ಬಳಿಕ ಅಷ್ಟೇ ಲೋಕಾಯುಕ್ತ ಅಂದರೆ ಪೊಲೀಸರ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಈಗ ಇಡಿಗೆ ಆಡಿಯನ್ಸ್ ಅಧಿಕಾರ ಇದೆಯಾ ಅಂದರೆ ಅವರು ತಮ್ಮ ವಾದವನ್ನು ಕೂಡ ಕೇಳಬೇಕು ಅಂತೇಳಿ ಇಡಿ ಏನು ಅಪ್ಲಿಕೇಶನ್ ಹಾಕಿದ್ರು, ಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಂದರೆ ಇಡಿಯ ವಾದವನ್ನು ಕೂಡ ಕೇಳಬೇಕಾಗತ್ತೆ. ಇಡಿ ಕೂಡ ಅಗ್ರೀವ್ಡ್ ಪರ್ಸನ್, ಅಂದರೆ ಇಡಿ ಕೂಡ ನೊಂದ ವ್ಯಕ್ತಿ ಆಗ್ತಾರೆ. ಯಾಕೆ ಅಂತಂದರೆ ಈ ಕೇಸ್ನಲ್ಲಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹೀಗಾಗಿ ಅವರ ಅಹವಾಲು ಸೀಮಿತವಾಗಿ ಹೇಳ್ಬಹುದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಮೇ 7ನೇ ತಾರೀಕು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಈಗ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಮೇ 7ನೇ ತಾರೀಕು ಇಡಿ ಅವರ ವಾದವನ್ನು ಕೂಡ ಕೇಳಿ ಈ ಕೋರ್ಟು ಈಗ ತೀರ್ಮಾನ ಮಾಡುತ್ತೆ ಬಿ ರಿಪೋರ್ಟನ್ನು ಅಂಗೀಕರಿಸಬೇಕಾ ತಿರಸ್ಕರಿಸಬೇಕಾ ಅಂತ. ಹೀಗಾಗಿ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಂತಾಗಿದೆ, ಅಂದರೆ ಯಾವುದೇ ರೀತಿ ಆಕ್ಷನ್ ಆಗೋದಿಲ್ಲ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಏನು ಸಲ್ಲಿಸ್ತಾರೆ, ಅದಾದಮೇಲೆ ಇಡಿ ಅವರ ವಾದ ಏನಾಗಿರುತ್ತೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಕೋರ್ಟ್ ಒಂದು ತೀರ್ಮಾನ ಮಾಡುತ್ತೆ. ಹೀಗಾಗಿ ಒಂದು 2 ತಿಂಗಳ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಂತಾಗಿದೆ. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ತಕರಾರು ಅರ್ಜಿಯನ್ನ ಸಲ್ಲಿಸಿದಂತಹ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಏನೇನು ಹೇಳಿದ್ರು ಬನ್ನಿ ನೋಡೋಣ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದ ಮಧ್ಯಂತರ ವರದಿ ಅಂದರೆ ತನಿಖೆ ಪೂರ್ಣಗೊಳಿಸದೆ ಕಾನೂನು ಬಾಹಿರವಾಗಿ ಅಂತಿಮ ವರದಿ ಅಂತೇಳಿ ಸಲ್ಲಿಸಿದರು. ನಾನೇನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ, ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ಅಂತಿಮ ವರದಿ ಅಲ್ಲ. ಹಾಗಾಗಿ ನೀವು ತನಿಖೆಯನ್ನು ಪೂರ್ಣಗೊಳಿಸಿ ಮೇ 7ನೇ ತಾರೀಕೊಳಗೆ ಅಂತಿಮ ವರದಿ ಸಲ್ಲಿಸಿ ಅಂದರೆ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಅಂದರೆ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರೋ ವರದಿ ಅದನ್ನು ತಿರಸ್ಕಾರ ಮಾಡಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬಯಸ್ತೀನಿ. ಲೋಕಾಯುಕ್ತ ಅಧಿಕಾರಿ